ನಮಸ್ತೆ ಹಾಯ್ ನಮಸ್ತೆ ಡಿಜೆ ಮಾರುತಿ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಕಲಬುರಗಿ ಮಂದಿ. ನಿನ್ನೆ ಅಂತ ಮ್ಯಾಚ್ ರೀ, ಆಸ್ಟ್ರೇಲಿಯಾ ವರ್ಸಸ್ ಇಂಡಿಯಾ. ಬೆಂಕಿ ಮ್ಯಾಚ್ ಬಿಡ್ರಿ, ಬೆಂಕಿಯಾಗಿ ಆಡೋದ್ರಿ ರೋಹಿತ್ ಶರ್ಮಾ ಅವರು. ನಾಯಿ ಹೊಡೆದ್ರಿ ರೋಹಿತ್ ಶರ್ಮಾ ಅವರು. ಹಿಂಗೆ ಹೊಡಿಬೇಕ್ರಿ ಹುಸುಳಿ ಮಕ್ಕಳಿಗೆ. 2023ದಾಗ 19ನೇ ನವೆಂಬರ್ದಾಗ ನಮಗೆ 50 ಓವರ್ದ ವರ್ಲ್ಡ್ ಕಪ್ದಾಗ ಸೋಲ್ಸ್ಯಾರ. ಅದೇ ರಿವ್ಯಾಂಜ್ ನೀನೆ ತೀರ್ಸ್ಕೊಂಡ್ರ ರೋಹಿತ್ ಶರ್ಮಾ ಅವರು. ಯಾರು ವಿರಾಟ್ ಕೊಹ್ಲಿ ಅವ್ರು ಔಟ್ ಆದ್ರೂ ಇಲ್ತೋ ನಾ ಇದೀನಿ, ಏನ್ ಟೆನ್ಷನ್ ತಗೋಬೇಡ, ನಾ ಹೆಂಗ್ ಹೊಡಿತೀನೋ ನಾಯಿ ಹೊಡೆದಂಗ ಪ್ಲೇ ಅಂತೇಳಿ 92 ರನ್ ಹೊಡೆದ್ರಿ. ಹುಚ್ಚ ನಾಯಿ ಹೊಡೆದಂಪ್ಲೆ ಹೊಡೆದ್ರಿ ಆಸ್ಟ್ರೇಲಿಯಾದವರು ರೋಹಿತ್ ಶರ್ಮಾ ಅವರು. ಒಬ್ಬರಿಗೆ ಬಿಟ್ಟಿಲ್ರಿ, ಎಲ್ಲ ಬಾಲರ್ ಮರ್ಯಾದೆ ಕೊಟ್ಟು ಹೊಡೆದ್ರಿ. ಇವನ್ ಸ್ಪಿನ್ನರ್ನು ಬಿಟ್ಟಿಲ್ರಿ, ಸ್ಪೀಡರ್ ಬಿಟ್ಟಿರ್ಲಿ, ಅಂತ ಮಿಚಲ್ ಸ್ಟಾರ್ಕ್, ಅಂತ ಡಬಲ್ ಹ್ಯಾಟ್ರಿಕ್ ತೆಗೆದಂತ ಪ್ಯಾಟ್ ಕೆಮಿನ್ಸ್ನು ಬಿಟ್ಟಿಲ್ರಿ. ಹುಚ್ಚ ನಾಯಿ ಹೊಡೆದಪ್ಲೆ ಹೊಡೆದಾರ ನಿನ್ನೆ ರೋಹಿತ್ ಶರ್ಮಾ ಅವರು. ಅವ್ರ ಜಾಗದಾಗ ಯಾರ ಇದ್ರ ನಿನ್ನೆ ಸೆಂಚುರಿ ಮಾಡ್ಕೋತಿದ್ರಿ. ಅವ್ರನ್ನ ದೇಶ ಸಲುವಾಗಿ ಆಡ್ತಾನೆ ಅಂತೇಳಿ ಆಡಕ್ಕೆ ಹೋಗಿ ವಿಕೆಟ್ ಕೊಟ್ಬಿಟ್ರಿ. ಅವ್ರು ಮಿಚಲ್ ಸ್ಟಾರ್ಕ್ ಅವ್ರು ವಿಕೆಟ್ ತೆಗೆದು ಬಿಟ್ರಿ. ಇರ್ಲಿ, ಬೇರೆಯವ್ರು ಬಂದವ್ರು ಮಸ್ತ್ ಆಗಿ ಆಡ್ಯಾರಿ. ಸೂರ್ಯಕುಮಾರ್ ಯಾದವ್ ಆಡ್ಯಾರಿ, ಮತ್ತು ರಿಷಬ್ ಪಂತ್ ಅವ್ರು ಆಡ್ಯಾರಿ, ಮತ್ತು ದುಬೆ ಆಡ್ಯಾರಿ. ನಾ ಅದೇ ಹೇಳಿದ್ರಿ, ಮೇನ್ ಸ್ಟಾರ್ಟ್ ಸಿಕ್ತಂದ್ರೆ ಹಿಂದೆ ಆಡೋರು ಪ್ರೆಷರ್ ಇರಲ್ಲ, ಅವ್ರು ಬಂದು ಹೊಡ್ಲಿಕ್ಕೆ ಚಾಲು ಮಾಡ್ತಾರೆ. ರೋಹಿತ್ ಶರ್ಮಾ ಅವ್ರು ಸರಿಯಾಗಿ ಸ್ಟಾರ್ಟ್ ಕೊಟ್ಟು ಅವ್ರು ಹಿಂದೆ ಬರೋರು ಹೊಡ್ಲಿಕ್ಕೆ ಚಾಲು ಮಾಡಿದ್ರಿ. ಅವ್ರು ನಾವು ಇತ್ತೇ ಕೇಳ್ಕೊಳ್ಳೋದು, ಒಟ್ಟು ಓಪನಿಂಗ್ ಸ್ಟಾರ್ಟ್ ಚಲೋ ಸಿಕ್ತು ನೋಡು, ಹಿಂದೆ ಪ್ರೆಷರ್ ಇರಲ್ರಿ ಅವ್ರಿಗೆ. ಬಂದು ಟಕ 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 ಹೊಡೆದೇ ಮಾಡ್ತಾರೆ. ಅವರು ಮತ್ತು ವಿರಾಟ್ ಕೊಹ್ಲಿ ಅವರು ಹೊಡ್ಲಿಕ್ಕೆ ಹೋಗಿ ಔಟ್ ಆದ್ರಿ. ಏನಾರ ಚೇಂಜ್ ಮಾಡ್ರಪ್ಪ ಪ್ಲೇಯಿಂಗ್ ಲೆವೆನ್ದಾಗ ಮ್ಯಾನೇಜ್ ಮಾಡ್ದವ್ರಿ. ಕೈ ಮುಗಿದ್ಕೆ ಹೋಗ್ತೀನಿ. ವಿರಾಟ್ ಕೊಹ್ಲಿ ಅವ್ರು ನೋಡೋದಾಗಲ್ಲ, 1-0 ರನ್ನಾಗಿ ಔಟ್ ಆದ್ರೆ ನಮಗೆ ಈ ಕಣ್ಣಿನೇ ನೋಡೋದಾಗಲ್ಲ ನಮಗೆ. ಮತ್ತು ಪಿಚ್ನು ಭಾಳ ಸ್ಲೋ ಹೋದ್ರೆ ಏನಾರು ಮಾಡಿ 3ನೇ ನಂಬರ್ಗೆ ಹಾಕ್ರಿ, ಯಾರಿಗಾರು ಓಪನರ್ ತಗೊಂಬರ್ರಿ. 3ನೇ ನಂಬರಿಗೆ ವಿರಾಟ್ ಕೊಹ್ಲಿ ಅವ್ರು ಸರಿಯಾಗಿ ಆಡ್ತಾರೆ. ಎಲ್ಲ ಇಂಟರ್ನ್ಯಾಷನಲ್ ರನ್ ಇರೋದೇ 3ನೇ ನಂಬರ್ಗೆ. ಅವ್ರು ಸರಿಯಾಗಿ ಆಡ್ತಾರೆ, ಭಾರಿ ಅದ್ಭುತ ಬ್ಯಾಟಿಂಗ್ ಆಡ್ತಾರೆ. 3ನೇ ನಂಬರ್ಗೆ ಹಾಕ್ರಿ ಅವ್ರಿಗೆ. ಎಲ್ಲರೂ ಕಲ್ತು 205 ರನ್ನಿಗೆ ತಂದಿಟ್ರಪ್ಪ ಅವರು. ಒಳ್ಳೆ 206 ಚೇಸ್ ಮಾಡ್ಬೇಕಿತ್ತು. ಅವರು ಸರಿಯಾಗಿ ಆಡ್ತಿದ್ರು. ತ್ರಿವಿಶ್ ಶೆಟ್ಟಿ ಏನು ಮನುಷ್ಯ ರೀ, ಹುಸುಳಿ ಮಗ, ಬರೀ ನಮ್ಮ ವಿರುದ್ಧನೇ ಆಡ್ತಾನೆ. 76 ರನ್ ನೋಡಿದ್ರಿ ಅವ್ರು. ನಮ್ಮ ಮನುಷ್ಯ ಏನಾರ ಇನ್ನೊಂದು ಅವ್ರು ನಿಂತಿರಂದ್ರೆ ಮ್ಯಾಚ್ ಬದಲಾಯಿಸ್ತಿದ್ರಿ ಅವ್ರು. ಮ್ಯಾಕ್ಸ್ವೆಲ್ ಕುಲ್ದೀಪ್ ಅವ್ರು ವಿಕೆಟ್ ತೆಗೆದ್ರಿ, ಮತ್ತು ಕುಲ್ದೀಪ್ ಅವರು ಮಿಚಲ್ ಮಾರ್ಕ್ಸ್ ವಿಕೆಟ್ ತೆಗೆದು ಬೆಸ್ಟ್ ಬಾಲಿಂಗ್ ಮಾತ್ರ ಮಸ್ತ್ ಆಗ್ಯಾರಿ. ಹರ್ಷದೀಪ್ ಅವ್ರು 3 ವಿಕೆಟ್ ತೆಗೆದಾರೆ. ಹರ್ಷದೀಪ್ ಅವರು ಇದನ್ನೇ ಚೇಂಜ್ ಆಗಿದ್ರಿ ಈ ಕಡೆ ವರ್ಲ್ಡ್ ಕಪ್ಪಿಗೆ ಆಡೋ ಟೈಮಿಗೆ. ಇವು IPL ಆಡೋ ಟೈಮಿಗೆ ಹೆಂಗೆ ಆಡ್ತೀರಿ, ಇಲ್ಲಿ ಹೆಂಗೆ ಆಡತ್ತಾರ, ಮಸ್ತ್ ಬಾಲಿಂಗ್ ಹಾಕ್ಲತ್ತಾರೆ. ಹರ್ಷದೀಪ್ ಅವ್ರು ಭಾರಿ ಬೆಂಕಿ ಬಾಲಿಂಗ್ ರೀ. ಡೇವಿಡ್ ವಾರ್ನರ್ ವಿಕೆಟ್ ತೆಗೆದ್ರಿ ಫಸ್ಟಿಗೆ, ಮಸ್ತ್ ಬಾಲಿಂಗ್ ಹಾಕಿದ್ರಿ. ಮತ್ತು ಬುಮ್ರಾ ಅವ್ರು 2 ವಿಕೆಟ್ ತಗೊಂಡ್ರಿ. ಹಿಂಗೆ ಮಾಡಿ ಮನೆ ಕಳಿಸ್ಬಿಟ್ರಿ ಅವರಿಗೆ, ಆಸ್ಟ್ರೇಲಿಯಾದವ್ರಿಗೆ. ಆ ಮಕ್ಕಳು ಕ್ವಾಲಿಫೈ ಆಗಿದ್ರೆ ಭಾಳ ಡೇಂಜರ್ ರೀ. ಅವ್ರು ಹೇಳೋಕೆ ಬರ್ತಿರ್ಲಿಲ್ಲ ರೀ. ಇವನ್ ಅವ್ರು ಕಪ್ ಒಯ್ಯೋದು ಭಾಳ ಡೇಂಜರ್ ರೀ. ಅವ್ರು ಏನಾದರೂ ಕ್ವಾಲಿಫೈ ಆದ್ರೆ ಅವ್ರ ಆಟನೇ ಡಿಫ್ರೆಂಟ್ ಆಗ್ತದೆ ರೀ. ಅವ್ರು ಏನು ಮಾಡಿ ಡೇಂಜರ್ ಆಗಿಬಿಡ್ತಾರೆ ರೀ. ಮೋಸ್ಟ್ ಡೇಂಜರಸ್ ಟೀಮ್ ಅಂದ್ರೆ ಆಸ್ಟ್ರೇಲಿಯಾ ರೀ. ಬೆಂಕಿ ಬಾಲಿಂಗ್ ಹಾಕ್ಯಾರ ನಮ್ಮ ಇಂಡಿಯಾದವರು. ಅಂತೂ ಇಂತೂ 24 ರನ್ಲೇ ಗೆದ್ದು ಬಿಟ್ರಿ ನಾವು. ಸಾಕ್ರಿ, ಈಗ ಸೆಮಿಫೈನಲ್ದಾಗ ಮಸ್ತ್ ಬ್ಯಾಟಿಂಗ್ ಆಡ್ಬೇಕ್ರಿ. ಇಂಗ್ಲೆಂಡ್ ಜೊತೆ ಅದ ಮೇನ್. ಇಂಗ್ಲೆಂಡ್ ಬರ್ಲಿಕ್ಕೆ ಕಾರಣನೇ ಆಸ್ಟ್ರೇಲಿಯಾದವ್ರು. ಅವ್ರು ಹೊರಗೆ ಹೋಗ್ಯಾರ, ಇಂಗ್ಲೆಂಡ್ ಅವ್ರೆ. ನಾವು ನೆಕ್ಸ್ಟ್ ಮ್ಯಾಚ್ ಇಂಗ್ಲೆಂಡ್ಗೆ ಆಡ್ಬೇಕ್ರಿ 27ನೇ ತಾರೀಕಿಗೆ. ನಾವು ಇಂಗ್ಲೆಂಡ್ ಜೊತೆ ಗೆದ್ರ ಫೈನಲ್ಸ್ ಇದೆ. ಇಂಗ್ಲೆಂಡ್ ಹೊಡಿಬೇಕ್ರಿ. ಇಂಗ್ಲೆಂಡ್ಗೆ ಅಷ್ಟು ಸುಲಭ ಹೊಡ್ಯೋದು. ಸ್ವಲ್ಪ ನಮ್ದು ಏನೇನು ಮಿಸ್ಟೇಕ್ ನೋಡ್ಕೊಂಡು ಇನ್ನೊಂದು ಸ್ವಲ್ಪ ನಾವು ಹೊಡಿಲೇಬೇಕು. ಮೇನ್ ಓಪನರ್ಸ್ನಿಂದ ರನ್ ಬರಬೇಕು ಹೊಂಟದ್ರಿ. ಈಗ ರೋಹಿತ್ ಶರ್ಮಾ ಅವ್ರು ಅದ್ಭುತ ಬ್ಯಾಟಿಂಗ್ ಆಡ್ಲತ್ತಾರೆ. ವಿರಾಟ್ ಕೊಹ್ಲಿ ಅವ್ರು ಕೈ ಜೋಡಿಸ್ತಾರೆ ಸಾಕು, ನಾವು ಆರಾಮ್ಸೆ ಫೈನಲ್ ಹೋಗಿ ಫೈನಲ್ ಗೆದ್ಕೊಂಡು ಬಂದಿರ್ತೀವಿ ರೀ. ಹೋದ ವರ್ಲ್ಡ್ ಕಪ್ಪಿಗೆ ಕಂಪೇರ್ ಮಾಡಿದ್ರೆ ಈ ಕಂಪೇರ್ ಮಾಡಿದ್ರೆ ನಾವು ಅಷ್ಟು ಮ್ಯಾಚ್ ಗೆದ್ಕೊಂಡು ಹೊಂಟಿವ್ರಿ. ಹೋದ ಸಲ 10 ಗೆದ್ಕೊಂಡು ಫೈನಲ್ಗೆ ಹೋಗಿದ್ವಿ. ಈ ಸಲ ನಾವು ಅಷ್ಟು ಗೆದ್ಕೊಂಡು ಬಂದಿವ್ರಿ. ನಾವು 6 ಮ್ಯಾಚ್ ಗೆದ್ದಿವ್ರಿ, ಒಂದು ಡ್ರಾ ಗೆದ್ದ ಮಳೆ ನಿಂತ ಅಷ್ಟು ಗೆದ್ಕೊಂಡು ಹೊಂಟಿವ್ರಿ ನಾವು. ಈಗ ಫೈನಲ್ ಕಡೆ ಸೆಮಿಫೈನಲ್ ಒಂದು ಗೆದ್ರೆ ಸಾಕು, ಫೈನಲ್ ಸೀದಾ. ನನಗೆ ಮೇ ಬಿ ಅನಿಸ್ಲತ್ತದ ಸೌತ್ ಆಫ್ರಿಕಾ ಇಂಡಿಯಾ ಫೈನಲ್ ಆಡ್ತದ ಅಂತೇಳಿ. ಇಂಡಿಯಾ ಜೊತೆ ಇಂಗ್ಲೆಂಡ್ ಸೋಲು ಹೋಗ್ತದ, ಸೌತ್ ಆಫ್ರಿಕಾ ಜೊತೆ ಯಾವುದು ಅಫ್ಘಾನಿಸ್ತಾನ ಬಂದ್ರೆ ಬರ್ತದ. ನಾ ಹೇಳಿ ಬರ್ರಿ, ಅದು ಟಫ್ ನಡೆದಾರೆ ಮ್ಯಾಚಿನ. ಯಾವ ಬಂದಿದ್ದಾವೆ ಸೋಲ್ತವ. ಅಫ್ಘಾನಿಸ್ತಾನ ಏನಾದರೂ ಗೆದ್ರೆ ಅಫ್ಘಾನಿಸ್ತಾನ ಬರ್ತದೆ, ಇಲ್ಲಿ ಸೌತ್ ಆಫ್ರಿಕಾ ಬರ್ತದೆ ಇಂಡಿಯಾ ಜೊತೆ. ಹೊಡ್ಯಾದ್ರೆ ಯಾವುದೇ ಬರಲಿ ನೆಲಕ್ಕೆ ಎತ್ತು ಬಡದು ಹೋಗೋದ ಮುಂದೆ. ಬ್ಯಾಟಿಂಗ್ ಆಡಿದ ಮತ್ತು ರೋಹಿತ್ ಶರ್ಮಾ ಸೆಲ್ಯೂಟ್. ನನ್ನ ಕ್ಯಾಪ್ಟನ್ ನಾನು ಸೆಲ್ಯೂಟ್ ಇರ್ರಿ. ಮಸ್ತ್ ಆಡ್ಯಾರಿ ಬ್ಯಾಟಿಂಗ್. ಹಿಂಗೆ ಆಡಲಿ. ನೆಕ್ಸ್ಟ್ ಸೆಮಿಫೈನಲ್ ಮ್ಯಾಚಿಗೆ ಸಿಗ್ತೀನಿ. ಬಾಯ್.